ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಅಂದರೆ ನಾವು ರಾಜಸ್ಥಾನ ಟ್ರಿಪ್ ಬಂದಿದ್ದೀವಿ. ಫಸ್ಟ್ ಪ್ಲೇಸ್ ನಾವು ಬಂದಿರೋದು ಜೈಪುರಿಗೆ. ಜೈಪುರಲ್ಲಿ ಫಸ್ಟಿಗೆ ನಾವು ಬೆಳಗ್ಗೆ ಬೆಂಗಳೂರಿಂದ ಹೊರಟಿದ್ವಿ ಮಾರ್ನಿಂಗು. ಸೊ ಇಲ್ಲಿಗೆ ಆಫ್ಟರ್ನೂನ್ ಬಂದು ತಲುಪಿದ್ವಿ. ಸೊ ಆಫ್ಟರ್ನೂನಿಂದ ಚೆಕ್-ಇನ್ ಆಗಿಬಿಟ್ಟು ಫಸ್ಟ್ ಪ್ಲೇಸ್ ನಾವು ಹೋಗ್ತಾ ಇರೋದು ಹವಾ ಮಹಲ್. ಸೊ ಅದಾದಮೇಲೆ ಸಿಟಿ ಪ್ಯಾಲೇಸ್ ಹೋಗ್ತಿದ್ದೀವಿ. ಈ ಹವಾ ಮಹಲ್ ಹೊರಗಡೆ ಹೋಗೋ ಥರ ಏನೂ ಇಲ್ಲ, ಅಂದರೆ ಆಚೆಯಿಂದನೇ ನೋಡಬೇಕು, ಅಲೋ ಮಾಡಲ್ಲ. ಅದಕ್ಕೆ ಆಚೆಯಿಂದನೇ ನೋಡಬೇಕು. ಮತ್ತು ಇಲ್ಲಿ ನಿಲ್ಸೋಕ್ಕೂ ಪ್ಲೇಸ್ ಇಲ್ಲ ಅಂತೆ. ಹಿಂಗೆ ಹೋಗ್ತಾ ಹೋಗ್ತಾನೆ ಅದನ್ನೊಂದು ವ್ಯೂ ನೋಡ್ಕೊಂಡ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಈ ಥರ ಟ್ರಾಫಿಕ್ ಇದೆ ಹವಾ ಮಹಲ್ ಎದುರುಗಡೆ. ಸೊ ಹವಾ ಮಹಲ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ರೆಡ್ ಮತ್ತು ಪಿಂಕ್ ಸ್ಯಾಂಡ್ ಸ್ಟೋನಿಂದ ಬಿಲ್ಡ್ ಆಗಿರೋದು. ಆಮೇಲೆ ಇದು ಹನಿಕೂಮ್ ಸ್ಟ್ರಕ್ಚರ್ ಇದೆ. ಆಮೇಲೆ ಒಂದು ಸ್ಮಾಲ್ ವಿಂಡೋಸ್, ಒಂದು 950+ ವಿಂಡೋಸ್ ಇದ್ದಾವೆ. ಹವಾ ಮಹಲ್ ಅಂದರೆ ಗಾಳಿ ಚೆನ್ನಾಗಿ ಆಡೋ ಥರದ್ದು ಮಹಲ್ ಥರ ಇದು. ಆ್ಯಕ್ಚುಲಿ ಏನಂತಂದರೆ, ಆ ಕಾಲದಲ್ಲಿ ಈ ಪ್ರಿನ್ಸಸ್ ಎಲ್ಲ ಕುತ್ಕೊಂಡ್ಬಿಟ್ಟು ಅಲ್ಲಿಂದನೇ ಅವರು ಈ ಸ್ಟ್ರೀಟಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ, ಅದೆಲ್ಲ ಏನೇನು ಹೋಗ್ತಾ ಇರುತ್ತೆ ಏನಿಲ್ಲ ಅಂತ ಅಲ್ಲಿಂದನೇ ನೋಡೋ ಥರ, ಅದಕ್ಕೋಸ್ಕರ ಮಾಡಿರೋದು ಅಂತ ಮೇನ್ ಅದು. ಗಾಳಿ ಪ್ಯಾಲೇಸ್ ಹವಾ ಮಹಲ್ ಅಂತಂದರೆ. ಇವಾಗ ಇಲ್ಲಿ ಇಳ್ಕೊಂಡಿದ್ದೀವಿ. ಇಲ್ಲಿ ಏನಂತಂದರೆ, ಕಾರ್ ಪಾರ್ಕ್ ಮಾಡೋಕ್ಕೆ ಪ್ಲೇಸ್ ಇಲ್ಲ. ಇಳಿದ್ಬಿಟ್ಟು ನಾನು ಕಾರ್ನ ಡ್ರೈವರ್ಗೆ ದೂರ ಪಾರ್ಕ್ ಮಾಡಂತ ಹೇಳಿದ್ದೀನಿ. ಸೊ ಇಲ್ಲಿ ನಾನು ಇಳ್ಕೊಂಡ್ಬಿಟ್ಟು ವೀಡಿಯೋ ತೆಗಿತಾ ಇದ್ದೀನಿ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತಾ ಇದ್ದೀನಿ. ಈ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ವಿ, ಸಿಟಿ ಪ್ಯಾಲೇಸ್ ಅಂತದ್ದು. ಇಲ್ಲಿ ಗೊತ್ತಿದ್ದಂಗೆ ಬರೀ ಸಿಟಿ ಮ್ಯೂಸಿಯಂ ಇದ್ದಂಗಿದೆ. ಇಲ್ಲಿ ಗೊತ್ತಿಲ್ಲ, ಟಿಕೆಟ್ ತೊಗೊಂಡಿದ್ದೀನಿ. ಎಂಟ್ರಿ ಟಿಕೆಟ್ ಇಲ್ಲಿ ಅಡಲ್ಟಿಗೆ 300, ಚೈಲ್ಡಿಗೆ ಬಿಲೋ 12 years 150 ಇದೆ. ಇಷ್ಟೊಂದಿದೆ ಇಲ್ಲಿ. ಗೇಟ್ 1 ಸಿಟಿ ಪ್ಯಾಲೇಸ್ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನೋಡೋದು ಹಿಂದ್ಗಡೆ ಒಂದು ಫೋಟೋ ಬೂತ್ ಅಂತಿದೆ. ಆಮೇಲೆ ಇಲ್ಲೆಲ್ಲ ಗೈಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ನಾನು ಗೈಡ್ ತೊಗೊಂಡಿಲ್ಲ, ನನಗೆ ಇಲ್ಲೇನು ನೆಸೆಸಿಟಿ ಅನಿಸ್ಲಿಲ್ಲ ಗೈಡು. ನೋಡೋಣ ಮುಂದೆ ಹೋಗ್ತಾ ಯಾಕಂದರೆ ಇದು ಜಸ್ಟ್ ಮ್ಯೂಸಿಯಂ ಥರ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ನೋಡೋಣ. हाँ जी, इसमें 7 गैलरीज है, अबाउट 10,000 आर्टिकल्स है. 45 मिनट to 1 hour का टाइम लगता है कंप्लीट विजिट करने. ಇಲ್ಲಿ ಗೈಡು ಕೇಳಿದ್ವಿ. ಗೈಡ್ ಹೆಂಗೆ ಅಂದರೆ 2 to 4 ಮೆಂಬರ್ಸ್ ಇದ್ದರೆ 400, 5 ಇಂದ 10 ಮೆಂಬರ್ಸ್ ಇದ್ದರೆ 500. ಅಂದರೆ ಮೆಂಬರ್ ಜಾಸ್ತಿ ಆದಷ್ಟು ಪ್ರಾಫಿಟ್ ನಮಗೆ ಆಗೋದು. ಅದು ಏನಂದರೆ ಗೌರ್ಮೆಂಟ್ದು ಫಿಕ್ಸ್ಡ್ ಚಾರ್ಜಸ್ ಅಂತೆ, ಅದರಲ್ಲಿ ಏನೂ ಕಡಿಮೆ ಮಾಡಲ್ಲ. ಏನು ನನಗೆ ಇಲ್ಲೇನೋ ಗೈಡ್ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಬೇಕಾದ್ರೆ ನಾಳೆ ನಾವು ಅಮೀರ್ ಫೋರ್ಟು ಮತ್ತು ಜೈಗಢ್ ಫೋರ್ಟು ಅದೆಲ್ಲ ಹೋಗ್ತೀವಿ. ಅಲ್ಲಿ ಮೋಸ್ಟ್ಲಿ ಗೈಡ್ ಬೇಕಾಗುತ್ತೆ. ಸಭಾ ನಿವಾಸ್ ಮಹಾರಾಜ ಮನ್ಸಿಂಗ್ 2 ದರ್ಬಾರ್ ಈ ಥರ ಇರುತ್ತೆ ಅಂತ ಆವಾಗಿನ ಕಾಲದಲ್ಲಿ. ಅಲ್ಲಿ ಹಿಂಗಿದೆ. ಎಲ್ಲ ಸವಾಲು ಕೊಡ್ತಿದ್ರು. ಸೊ ಫಸ್ಟಿಗೆ ಅದು ಸಭಾ ನಿವಾಸ್ ಅಂತ ಅಲ್ಲಿ ಒಳಗಡೆ ಹೋಗಿ ಬಂದ್ವಿ. ಸಭಾ ನಿವಾಸ್ ಅಂತಂದರೆ ಇದು ದರ್ಬಾರ್, ಅಂದರೆ ಆ ಕಾಲದಲ್ಲಿ ರಾಜರೆಲ್ಲ ದರ್ಬಾರ್ ನಡೆಸ್ತಾ ಇದ್ರಲ್ಲ, ಆ ಥರದ್ದು ದರ್ಬಾರ್ ಇದೆ ಒಳಗಡೆ. ಅಲ್ಲಿ ಮೊಬೈಲೆಲ್ಲ ಅಲೋ ಇಲ್ಲ, ಅಂದರೆ ಫೋಟೋಗ್ರಫಿ ಅಲೋ ಇಲ್ಲ. ಸೊ ದರ್ಬಾರ್ ಇದೆ, ಒಳ್ಳೆ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಒಳಗಡೆ.
ಆಮೇಲೆ ಯಾರ್ಯಾರು ಅಂದರೆ ಯಾವ್ಯಾವ ರಾಜರಿದ್ದರು ಅಂತೇಳ್ಬಿಟ್ಟು ಎಲ್ಲರದ್ದು ಅವ್ರವ್ರ ಹೆಸರೆಲ್ಲ ಕೊಟ್ಟಿದ್ದಾರೆ ಅದರಲ್ಲೆಲ್ಲ. ಅಷ್ಟು ಇದೆ ಅದರಲ್ಲಿ ಸಭಾ ನಿವಾಸ ಅನ್ನೋದ್ರಲ್ಲಿ. ಸಭಾ ನಿವಾಸ ಆಯಿತು. ಈಗ ಸರ್ವತೋಭದ್ರ ಅಂತೆ. ಒಂದೊಂದ್ಸಲ ಅನಿಸುತ್ತೆ ಗೈಡ್ ತಗೋಬೇಕಾ ಅಂತ, ಯಾಕಂದರೆ ಇಲ್ಲಿ ಗೊತ್ತಾಗಲ್ಲ, ನಾವೇ ಗೆಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಏನದು ಏನಿಲ್ಲ ಅಂತ. ಇದು ಏನೋ ಒಂದು ಹಾಲ್ ಥರ ಇದೆ. ಇದು ನೋಡಿ ಇಲ್ಲೇನೋ ಇದೆ. ಯಾವುದು? ಓ ಇದು ಗಂಗಾಜಲ್ ಇಲ್ಲ. ಓ ಇಷ್ಟು ದೊಡ್ಡದಾ? ಏನು ಆಲ್ಮೋಸ್ಟ್ 6 feet ಹೈಟ್ ಇದೆ ಅಲ್ಲ. ಗಂಗಾ ನೀರು, ಗಂಗಾಜಲ್ ಹೋಲಿ ನೀರು ಕ್ಯಾರಿ ಮಾಡ್ತಿದ್ದಾರೆ ರಾಜ ಮಹಾರಾಜ ಸ್ವಾಮಿ ಮಾಧವ್ ಸಿಂಗ್ ಟು. They are made to carry the water from Maharaja during the trip to London. ಇದು ಲಂಡನ್ಗೆ ಹೋಗ್ಬೇಕಾದ್ರೆ ಒಂದು ಜಾರು 345 kilograms ಇದೆ. ಒಬ್ಬ ಎತ್ಕೊಂಡ ಕ್ರೇನ್. ಆ ಟೈಮಲ್ಲಿ ಕ್ರೇನ್ ಇರಲ್ಲ, ಎಲಿಫೆಂಟ್ ಅದರಿಂದ ಮಾಡ್ತಿರ್ತಾರೆ. allow them to move easily. ಕರೆಕ್ಟ್, ಎಲಿಫೆಂಟ್ ಅಲ್ಲ. ರೈಫಲ್ಸಾ? ಹಾಂ ಕರೆಕ್ಟ್. ನೆಕ್ಸ್ಟ್ ಗೋಯಿಂಗ್ ಟು ಮುಬಾರಕ್ ಮಹಲ್ ಟೆಕ್ಸ್ಟೈಲ್ ಗ್ಯಾಲರಿ. ಸೊ ಇದು ಬಂದು ಮುಬಾರಕ್ ಮಹಲ್ ಅಂತೆ. ಮುಬಾರಕ್ ಮಹಲ್ ಅಂದರೆ ಫಂಕ್ಷನ್ ಅಲ್ಲ, ಏನು ಮನೆನ ಗೊತ್ತಾಗ್ತಿಲ್ಲ. ಓಡೆ ಹೋಗೋಣ. ಏನಿದೆ ಇದು? ಓಕೆ, ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಒಂದು ಪ್ರೀತಮ್ ನಿವಾಸ್ ಅಂತಿದ್ದು, ಎಲ್ಲದನ್ನು ಮ್ಯೂಸಿಯಂಗೆ ಕನ್ವರ್ಟ್ ಮಾಡಿರೋದು ಎಲ್ಲ. ಇದನ್ನು ನೋಡಿ ಇಲ್ಲಲ್ಲ, ಈಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಈ ಥರ ಪ್ಲೇನ್ ಇರೋದನ್ನು ಅವರು ಪೇಂಟಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಕಡೆಯಿಂದ. ನಾವು ಜಂತರ್ ಮಂತರ್ಗೆ ಬಂದಿದ್ದೀವಿ. ಸೊ ಇದು ಜಂತರ್ ಮಂತರ್ಗೆ ಎಂಟ್ರಿ ಟಿಕೆಟ್ ಬಂದು 52 rupees ಅಡಲ್ಟಿಗೆ, ಚೈಲ್ಡ್ ಆದರೆ 22 rupees ಇದೆ. ಆಮೇಲೆ ಇದಕ್ಕಿಂತ ಮುಂಚೆ ಹೋಗಿದ್ನಲ್ಲ ಸಿಟಿ ಪ್ಯಾಲೇಸ್, ಅದು 300 rupees ಅಡಲ್ಟ್ಸಿಗೆ, ಕಿಡ್ಸಿಗೆ 150 ಇರೋದು. ಮತ್ತು ಒಂದು ಕಾಂಪೋಸಿಟ್ ಟಿಕೆಟ್ ಅಂತ ಇದೆ. ಆ ಕಾಂಪೋಸಿಟ್ ಟಿಕೆಟ್ನ ನೋಡಿ, ಯಾಕಂದರೆ ನಮ್ಗೆ ಗೊತ್ತಾಗಲಿಲ್ಲ. ಕಾಂಪೋಸಿಟ್ ಟಿಕೆಟ್ ಅಂತಂದರೆ ಆ ಟಿಕೆಟಲ್ಲಿ ಒಂದು 4-5 ಅಟ್ರಾಕ್ಷನ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಟಿಕೆಟ್ ತೊಗೊತಾ ಇದೆ. ಅದು ವರ್ತು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಗೆ ಬರುವಾಗ ಒಂದು ಕಾಂಪೋಸಿಟ್ ಟಿಕೆಟ್ ಅಂತಿತ್ತು, ಅದು 422 rupees. ಅದರಲ್ಲಿ ಜಂತರ್ ಮಂತರು, ಆ ಸಿಟಿ ಪ್ಯಾಲೇಸು ಮತ್ತು ಅಮೀರ್ ಫೋರ್ಟು, ಈ ಥರ ಆ 6 to 7 ಅಟ್ರಾಕ್ಷನ್ಗೆ ಒಂದು ಟಿಕೆಟ್ ಇದೆ. ಭಾಳ ವರ್ತ್ ಅನ್ನಿಸ್ತು. ಬಟ್ ನಾನು ಆಲ್ರೆಡಿ ಸಿಟಿ ಪ್ಯಾಲೇಸಲ್ಲಿ ಸಪ್ರೇಟಾಗಿ ಟಿಕೆಟ್ ತೊಗೊಂಡಿದ್ನಲ್ಲ, ಹಾಗಾಗಿ ನಾನು ಕಾಂಪೋಸಿಟ್ ತೊಗೊಂಡಿಲ್ಲ. ಮೇ ಬಿ ನಾವು ನಾಳೆ ಅಮೀರ್ ಫೋರ್ಟಿಗೆ ಹೋಗ್ತೀನಿ. ಹೋದಾಗ ಅಲ್ಲೇನಾದರೂ ಅಮೀರ್ ಫೋರ್ಟು, ಜೂನಾಗಢ್ ಫೋರ್ಟು ಮತ್ತು ನಾಗ್ರಾ ಫೋರ್ಟ್ ಅಂತ 3 ಇದೆ. ಆ 3 ಏನಾದರೂ ಒಂದೇ ಟಿಕೆಟ್ ಇದ್ದರೆ ಆ ಟಿಕೆಟ್ ತೊಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡ್ಬೇಕು ಇವಾಗ. ಸೊ ನೀವೇನಾದರೂ ಬಂದರೆ, ಇಂಡಿವಿಜುವಲಾಗಿ ಬಂದರೆ ಕಾಂಪೋಸಿಟ್ ಟಿಕೆಟ್ ತೊಗೊಳ್ಳಿ. ಇನ್ನೊಂದು ಗೈಡನ್ನು ತೊಗೊಳ್ಳಿ. ಆ್ಯಕ್ಚುಲಿ ನಾನು ಸಿಟಿ ಪ್ಯಾಲೇಸಲ್ಲೂ ಬೇಕಾ ಬೇಡ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಮಾತ್ರ ಗೈಡ್ ಬೇಕೇ ಆಗುತ್ತೆ. ಸೊ ಜಂತರ್ ಮಂತರಿಗೆ ಬಂದರೆ ಗೈಡ್ ಈಸ್ ಮಸ್ಟ್. ಇಲ್ಲಾಂದರೆ ನಮಗೇನು ಅರ್ಥ ಆಗಲ್ಲ. ಈ ಎಲ್ಲ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಯಾವ ಇನ್ಸ್ಟ್ರೂಮೆಂಟ್ ಯಾವುದಕ್ಕೆ ಏನು ಅಂತ ಗೊತ್ತೇ ಆಗ್ತಾ ಇಲ್ಲ. 1 to 4 400, 5 to 15 600. ಸೊ ಈ ಜಂತರ್ ಮಂತರ್ನ ರಾಜ ಸವಾಯಿ ಜೈಸಿಂಗ್ ಅನ್ನೋರು ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು. ಅದು 1734 ಈ ಯಂತ್ರನ ಉನ್ನತಾಂಶ ಯಂತ್ರ ಅಂತ ಕರೀತಾರೆ. ಇದರಲ್ಲಿ ಒಂದು ಮೆಟಲ್ ರಿಂಗ್ ಇದೆ, ಅದನ್ನು 4 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಆಮೇಲೆ ಮಿಡ್ಲಲ್ಲಿ ಒಂದು ಹೋಲ್ ಇದೆ. ಸೊ ಇದು ಏನು ಮಾಡುತ್ತೆ ಅಂದರೆ ಸ್ಪೇಸಲ್ಲಿರೋ ಆಸ್ಟ್ರಾಯ್ಡ್ನ ಆಲ್ಟಿಟ್ಯೂಡ್ನ ಫೈಂಡ್ ಔಟ್ ಮಾಡುತ್ತೆ ಇದು. ಮತ್ತು ಈ ಯಂತ್ರನ ದಕ್ಷಿಣ ಭಿತ್ತಿ ಯಂತ್ರ ಅಂತ ಕರೀತಾರೆ.
ಸೊ ಈ ಯಂತ್ರ ಯೂಸ್ ಮಾಡೋದು ಏನಕ್ಕಂದರೆ ಇದರಿಂದ ನಮಗೆ ಆಸ್ಟ್ರಾಯ್ಡ್ದು ಆಲ್ಟಿಟ್ಯೂಡು ಮತ್ತು ಡಿಸ್ಟೆನ್ಸ್ ಅದನ್ನು ಫೈಂಡ್ ಔಟ್ ಮಾಡ್ಬೋದು ಈ ಯಂತ್ರದಿಂದ. ಸೊ ಈ ಪರ್ಟಿಕ್ಯುಲರ್ ಯಂತ್ರ ಇದೆಯಲ್ಲ ಇದನ್ನು ಸಮ್ರಾಟ್ ಯಂತ್ರ ಅಂತಾರೆ. ಇದು ವರ್ಲ್ಡ್ ಲಾರ್ಜೆಸ್ಟ್ ಸನ್ ಕ್ಲಾಕ್ ಅಂತ ಹೇಳ್ತಾರೆ. ಆ ರಿಂಗ್ ಕಾಣಿಸ್ತಾ ಇದೆ ನೋಡಿ, ಆಮೇಲೆ ಈ ಮಿಡ್ಲಲ್ಲಿ ವಾಲ್ ಇದೆ ಅಲ್ಲ, ಈ ವಾಲು ಡಿವೈಡ್ ಮಾಡಿದೆ, ಒಂದು ಕಡೆ ನಾರ್ತ್ ಪೋಲು ಒಂದು ಕಡೆ ಸೌತ್ ಪೋಲ್ ಥರ. ಈ ರಿಂಗ್ ಮೇಲೆ ಸ್ಕೇಲ್ ಇದೆ. ಆ ಸ್ಕೇಲು ಲೈಕ್ ಅವರ್ ಮತ್ತು ಮಿನಿಟ್ ಸೆಕೆಂಡ್ ಇದನ್ನೆಲ್ಲದನ್ನು ಫೈಂಡ್ ಮಾಡುತ್ತೆ ಬೇಸ್ಡ್ ಆನ್ ಇವಾಗ ಸಣ್ಣ ಆ ವಾಲ್ ಮೇಲೆ ಬಿದ್ದಾಗ ಅದರ ಶ್ಯಾಡೋ ಎಲ್ಲಿ ಬೀಳುತ್ತಲ್ಲ ಆ ರಿಂಗ್ ಮೇಲೆ ಎಲ್ಲಿ ಬೀಳುತ್ತೆ ಅದು ಆ ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ವಾಟ್ ಈಸ್ ದಿಸ್ ಇನ್ಸ್ಟ್ರೂಮೆಂಟ್? ಓ ಕರೆಕ್ಟ್, ಇನ್ಸ್ಟ್ರೂಮೆಂಟ್ ಅಂತಂದರೆ ಇದು ಯಾವ ಇನ್ಸ್ಟ್ರೂಮೆಂಟ್ ಅಂತ ಅನ್ಕೊಂತಿದ್ವಿ. ಇದು ನೋಡಿದ್ರೆ ನಕ್ಷತ್ರಗಳು. ಈ ಯಂತ್ರ ಬಂದು ರಾಶಿ ಯಂತ್ರ. ಇದು ಅಂದರೆ ನಮ್ಮದು 12 ರಾಶಿಗಳಿದ್ದಾವಲ್ಲ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದು ಹೆಂಗೆ ಫೈಂಡ್ ಮಾಡುತ್ತೆ ಅಂದರೆ ಈ ಸನ್ ಅಂದರೆ ಅರ್ತ್ ಸನ್ ಆರ್ಬಿಟಲ್ಲಿ ಯಾವ ಪೊಸಿಷನಲ್ಲಿದೆ ಅದನ್ನು ನೋಡ್ಬಿಟ್ಟು ಯಾವ ಪರ್ಟಿಕ್ಯುಲರ್ ನಕ್ಷತ್ರ ಅಂತ ಹೇಳ್ತಾರೆ ಇದರಿಂದ. ಇದು ಚಕ್ರ ಯಂತ್ರ ಅಂತೆ. ಚಕ್ರ ಯಂತ್ರ is a ring instrument which measures the global coordinates of declination and the hour angle of celestial object. Ram yantra can measure the local coordinates of altitude and zoom of a celestial object. ಸೊ ಇದು ಬಂದ್ಬಿಟ್ಟು ಜಯಪ್ರಕಾಶ್ ಯಂತ್ರ. ಇಲ್ಲಿ 2 ಸ್ಪೆರಿಕಲ್ ಬೌಲ್ ಶೇಪಲ್ಲಿ ಮಾಡಿದ್ದಾರೆ. ಈ ಇನ್ಸ್ಟ್ರೂಮೆಂಟಿಂದ ನಾವು ಆಲ್ಟಿಟ್ಯೂಡ್, ಅಜಿಮೂತ್, ಅವರ್ ಆ್ಯಂಗಲ್ಸು ಮತ್ತು ಡಿಕ್ಲೈನೇಷನ್ಸ್ ಅವನ್ನೆಲ್ಲನೂ ಮೆಜರ್ ಮಾಡ್ಬೋದು ಇದರಿಂದ. ಈ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟು ಇದನ್ನು ನಾರಿವಾಲೆಯ ದಕ್ಷಿಣ ಗೋಲ ಅಂತ ಕರೀತಾರೆ. ಇದರಲ್ಲಿ 2 ಸನ್ ಡಯಲ್ಸ್ ಇದೆ. ಅದರಲ್ಲಿ ಒಂದು ನಾರ್ದರ್ನ್ ಹೆಮಿಸ್ಪಿಯರ್ ರೆಪ್ರೆಸೆಂಟ್ ಮಾಡುತ್ತೆ, ಇನ್ನೊಂದು ಸದರ್ನ್ ಹೆಮಿಸ್ಪಿಯರ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಏನಂದರೆ ಇದರಿಂದ ನಾವು ಎಕ್ಸಾಕ್ಟ್ ಸೋಲಾರ್ ಟೈಮ್ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಆಮೇಲೆ ಇದರಲ್ಲಿ ನಾರ್ದರ್ನ್ ಹೆಮಿಸ್ಪಿಯರ್ ಈ ವಿಂಟರ್ ಟೈಮಲ್ಲಿ ನಾರ್ದರ್ನ್ ಹೆಮಿಸ್ಪಿಯರ್ ಸನ್ ಡೈಲ್ನ ಯೂಸ್ ಮಾಡ್ತಾರೆ. ಆಮೇಲೆ ಸಮ್ಮರ್ ಟೈಮಲ್ಲಿ ಸದರ್ನ್ ಹೆಮಿಸ್ಪಿಯರ್ ಸನ್ ಡೈಲ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಹೋಗ್ತಾ ಇರೋದು ಆಲ್ಬರ್ಟ್ ಹಾಲ್. ಇದನ್ನು ಒಂದು ಮ್ಯೂಸಿಯಮು, ಓಪನ್ ಇದೇನೋ ಇಲ್ಲ ನೋಡ್ಬೇಕು, ಚೆಕ್ ಮಾಡಬೇಕು. ಇದು ಆಲ್ಬರ್ಟ್ ಹಾಲ್ ಆ್ಯಕ್ಚುಲಿ ಓಪನ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ಟೈಮ್ ಎಷ್ಟಾಗಿದೆ ಅಂದರೆ 5:50 ಅಷ್ಟೇ. ಆಲ್ರೆಡಿ ಚಳಿ ಮಾತ್ರ ಭಯಂಕರ ಚಳಿ ಆಗ್ತಾ ಇದೆ. ನಮ್ಮವರೆಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ. ಸೊ ಹೊರಗಡೆಯಿಂದ ನೋಡ್ಬೋದು. ನೋಡಿದ್ದು ಇದು ಆ್ಯಕ್ಚುಲಿ ಇದು ಒಂದು ಆಲ್ಬರ್ಟ್ ಮ್ಯೂಸಿಯಂ ಅಂದರೆ ಏನಂತಂದರೆ ಇದು ಓಲ್ಡೆಸ್ಟ್ ಮ್ಯೂಸಿಯಂ ಇನ್ ಜೈಪುರ್. ಇದು ಓಕೆ, ಇದು ಆಲ್ಬರ್ಟ್ ಮ್ಯೂಸಿಯಂ ಓಪನ್ ಇದೆ. ಎಂಟ್ರಿ ಟಿಕೆಟ್ ಮತ್ತು 52 ರೂಪೀಸು. ಈಗ ನಾವು ಅಲ್ಲಿ ಜಂತರ್ ಮಂತರಲ್ಲಿ ಗೈಡ್ ತೊಗೊಂಡಿಲ್ಲಲ್ಲ, ಮಿಸ್ಟೇಕ್ ಆಗೋಯ್ತು. ಅದಕ್ಕೋಸ್ಕರನೇ ಇಲ್ಲಿ ಬೇಡ ಅಂತೇಳ್ಬಿಟ್ಟು ಇಲ್ಲಿ ನಾನು ಗೈಡ್ ತೊಗೊಂಡಿದ್ದೀನಿ. ಬಟ್ ಎವ್ರಿವೇರ್ ಗೈಡ್ ಚಾರ್ಜ್ ಫಿಕ್ಸ್ ಇದೆ. ಆಮೇಲೆ ಇದು ಗೈಡ್ ಹೇಳಿದರು ಇದನ್ನು ಫುಲ್ ಕವರ್ ಮಾಡೋದಕ್ಕೆ 40 to 45 ಮಿನಿಟ್ಸ್ ಬೇಕಾಗುತ್ತಂತೆ. ಆಮೇಲೆ ಇಲ್ಲಿ ಬಾರ್ಮಲ್ ಅಂತಿದ್ದಾರೆ, ಮಹಾರಾಜ ಬಾರ್ಮಲ್ ಅಂತ. ಇವರು ನೀವು ಸ್ಟೋರಿ ಗೊತ್ತಿರಬೇಕು, ಜೋಧಾ ಅಕ್ಬರ್ ಅಂತ. ಅಂದರೆ ಅಕ್ಬರ್ ಜೋಧಾ ಅವ್ರ ಜೊತೆ ಮದುವೆ ಮಾಡಿದ್ರು. ಆ ಜೋಧಾ ಅನ್ನೋರು ಇವರು ಮಹಾರಾಜ ಬಾರ್ಮಲ್ ಅಂತಿದಾರಲ್ಲ ಅವ್ರ ಮಗಳು ಫಸ್ಟ್ ಇದಾರಲ್ಲ ಅವರು ಜೈಸಿಂಗ್. ಸೊ ಅವರೇ ಈ ಜೈಪುರ್ನ ಬಿಲ್ಡ್ ಮಾಡಿರೋದು. ಸೊ ಅವ್ರ ಹೆಸರು ಮೇಲೇ ಜೈಸಿಂಗ್ ಅನ್ನೋದನ್ನು ಜೈಪುರ್ ಅಂತ ಅವ್ರ ಹೆಸರು ಮೇಲೆ ಇಟ್ಟಿದ್ದಾರೆ ಅದನ್ನು.
On top. ಡೋಗಿ ಮೇಲೆ Length and flower pot 2 in 1. ये हुई जमाने का डिनर सेट है। छोटा वॉश बेसिन नहीं तो हैंड वॉश करने के लिए बाद दिखाया गया। यहाँ पर हाँ मैम ये जयपुर से ऊपर वाला दिल्ली का प्रॉपर दिल्ली लुक एट द कैंपेन बिटवीन जयपुर एंड दिल्ली क्या फर्क है मैम दोनों में आर्ट है ना, मुगल का आर्ट है। नहीं लुक एट द डिफरेंसेस जयपुर जो है उसका जो बेस है वो ब्लू है ठीक है आईफिल से बेस ब्लू का वाइट है और दिल्ली पे वाइट पे ब्लू है दिया द डिफरेंस मुल्तानी मिट्टी ठीक है एंड लुक एट दिस वन द स्मॉल वन कैप ये फ्रॉम बैंगलोर बैंगलोर या मैम From Delhi, from Bombay. ये जो leopard है, जो leopard है, इसकी गर्दन घुमा दिए, बैक साइड कर दिए। वॉलनट है क्या? है वो बता दिए आप बीच में स्नेक्स है। स्नेक्स है ना। देखो You see the city palace, sir? So many swords in the city palace. how old is this? In the shoulder. Old time. This is a rocket launcher. This is mountain on ಪಿಸ್ತೂಲ್, camera. ಕ್ಯಾನನ್, ಸ್ಮಾಲ್ ಕ್ಯಾನನ್. Okay, this is a goat. Look at the thing. Person I show in bull. Used by Katappa Bahubali. ಬಾಹುಬಲಿ Okay, number 5. Request to Dronacharya to not the archery. धनुष विद्या के लिए बोला था ना और ये गीता का ज्ञान सीता का ये हमारे जो नर्क में सजाते थे ना वो है क्या नरक नाಗ ಇದು ಮುಗಿತಾನೆ ಇಲ್ಲ. ನಮ್ಮ ಗೈಡ್ ಅವರು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಫುಲ್ ಫಾಸ್ಟಾಗಿ. ಅದು ಇದು ಇದು ಎಲ್ಲ ತೋರಿಸ್ತಾರೆ, ಎಲ್ಲ ಕವರ್ ಮಾಡೋಕ್ಕಾಗತ್ತಾ ಇಲ್ಲ. इनका ऑर्गन निकाल लेते हो सिर्फ दिल्ली रहने देते हैं ठीक है ಯಾಕಂತಂದ್ರ ತೆಗಿತಾರೆ ಬಂತು ಹಲೋ ಫ್ರೆಂಡ್ಸ್, ಈಗ ಫುಲ್ಲು ಗೈಡ್ ತೊಗೊಂಡ್ಬಿಟ್ಟು ಎಲ್ಲ ಸುತ್ತಾಯಿತು. ಏನಿದೆ ಓಕೆ, ಯಾವ ಥರ ಅನಿಸ್ತು? ಚೆನ್ನಾಗಿ ಅನಿಸ್ತಾ? ಮಸ್ತ್ ಮಸ್ತ್ ಅನ್ನಿಸ್ತಾ? ಗೈಡ್ ತಗೋಬೇಕು ತೊಗೋಬೇಕು. ನಾನು ಅದೇ ಹೇಳ್ತಿದ್ದೀನಿ, ತೊಗೋಬೇಕಂತ. ಅವ್ರು ಸ್ವಲ್ಪ ಗಡಿಬಿಡಿ ಮಾಡ್ತಾರ, ಅವ್ರು ಸ್ವಲ್ಪ ಗಡಿಬಿಡಿ ಫಾಸ್ಟಾಗಿ ಮಾಡ್ತಾರೆ. ಅವ್ರು ಗೈಡ್ ತೊಗೊಂಡ್ರೆ ಅವರು 45 ಮಿನಿಟ್ಸಲ್ಲೆಲ್ಲ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು. ಬಿಡಲ್ಲ ಅವರು. ಹಾಂ, ಅದೊಂದಿದೆ. ಗೈಡ್ ತೊಗೊಂಡ್ರೆ ಅವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಅದನ್ನು ನಾವು ವೀಡಿಯೋ ತೊಗೊಳ್ಳೋ ಥರ ಇಲ್ಲ. ಅಂದರೆ ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನಾವು ಹೇಳ್ಬೇಕಾಗತ್ತೆ. ಅಲ್ಲಿವರೆಗೆ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ಇಲ್ಲಿ ಮ್ಯೂಸಿಯಮಲ್ಲಿ ಯುರೋಪ್ ಕಂಟ್ರೀಸ್ದು ಮತ್ತು ಯುರೋಪು, ಪರ್ಷಿಯನ್ನು, ಚೈನೀಸು, ಜಾಪನೀಸು ಮತ್ತು ಇಂಡಿಯಾದಲ್ಲಿಂದ ಬೇರೆ 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 ಸ್ಟೇಟಿಂದ ಎಲ್ಲ ಕಡೆಯಿಂದ ಇದು ರಾಜ ಮಾನ್ಸಿಂಗ್ 2 ಅಂತ ಅವರು ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟು ಈ ಮ್ಯೂಸಿಯಮಲ್ಲಿ ಅಂದರೆ ಇದು ಮ್ಯೂಸಿಯಮಲ್ಲಿ ಇಡಬೇಕಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿರೋದು. ಈ ಮ್ಯೂಸಿಯಂ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ ಸ್ವಲ್ಪ ಮೇಡಮ್. ಬಗ್ಗೆ ಅವ್ರು ಹೇಳಿದ ಪ್ರಕಾರ, ನಾನು ಓದಿದ ಪ್ರಕಾರ ಆಲ್ಬರ್ಟ್ ಮ್ಯೂಸಿಯಂ ಅಂತ, ಇದಕ್ಕೆ ರಾಜ ಮಾನ್ಸಿಂಗ್ ಅವರು ಸೆಕೆಂಡ್ ಅವರು ಇದನ್ನು ಮ್ಯೂಸಿಯಮಾಗಿ ಕನ್ವರ್ಟ್ ಮಾಡ್ಬೇಕಂತೇಳಿ 1870 ಇದರಲ್ಲಿ ಮಾಡಿದ್ದು. ಎಡ್ವರ್ಡ್ ಆಲ್ಬರ್ಟ್ ಅವರು ಇಂಡಿಯಾಗೆ ಬಂದಾಗ ಅವರಿಂದನೇ ಇದ್ರದ್ದು ಅಡಿಪಾಯ ಹಾಕಿದ್ರು, ಶಂಕುಸ್ಥಾಪನೆ ಮಾಡಿಸಿದ್ರು. ಅಡಿಪಾಯ ಹಾಕಿದ್ರು ಅಂತ ಅದಕ್ಕೆ ಅವ್ರ ಹೆಸರು ಮೇಲೆ ಇಟ್ಟಿದ್ದು. ಎಡ್ವರ್ಡ್ ಆಲ್ಬರ್ಟ್ ಬಂದ್ಬಿಟ್ಟು ಕ್ವೀನ್ ಎಲಿಜಬೆತ್ದು ಗ್ರ್ಯಾಂಡ್ ಫಾದರ್ ಅಂತ, ಗ್ರ್ಯಾಂಡ್ ಫಾದರ್. ಓಕೆ. ಸೊ ಅವ್ರು ಬಂದಾಗ ಅವರಿಂದನೇ ಇದನ್ನ ಸ್ಥಾಪನೆ ಮಾಡಿದ್ದು. ಇದಕ್ಕೆ ಆಮೇಲೆ ಮುಂದೆ ಬರುವ ರಾಜರೆಲ್ಲ ರಿನೋವೇಟ್ ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ದೇಶದ ಎಲ್ಲ ದೇಶನೇ ಅಲ್ಲ, ಇಂಟರ್ನ್ಯಾಷನಲಿ ಎಲ್ಲ ಕಡೆಯಿಂದನೂ ಮ್ಯಾಕ್ಸಿಮಮ್ ಯುರೋಪ್ ಕಂಟ್ರೀಸ್ ಎಲ್ಲ, ಯುರೋಪ್ ಕಂಟ್ರೀಸ್, ಚೈನೀಸು, ಜಾಪನೀಸು, ಪರ್ಷಿಯನ್ ಅಲ್ಲಿಂದ ಎಲ್ಲನೂ ತಂದು ಸಂಗ್ರಹ ಮಾಡಿದ್ದಾರೆ ಇಲ್ಲೆಲ್ಲ.
ವಸ್ತುಗಳನ್ನು ತಂದು ಸಂಗ್ರಹ ಮಾಡಿದಾರ. ಚೆನ್ನಾಗೈತಿ. ಕಾರ್ಪೆಟು, ರಾಜರು ಹಾಕೊಳ್ಳೋದು, ಯೂಸ್ ಮಾಡೋಂಥ ಎಲ್ಲ ಐಟಮ್ಸು, ಸಾರ್ಟ್ಸು ಎಲ್ಲನೇ ಅದಾವ. ಚೆನ್ನಾಗದಾವ. ನಿನಗೆ ಇದರಲ್ಲಿ ಏನು ಇಷ್ಟ ಆಯ್ತಮ್ಮ? ನನಗೆ ಇದ್ರಾಗ ಮಕ್ಕಳು ಇಷ್ಟ ಆಯ್ತು. ಬಟ್ ಮೇನ್ ಮಮ್ಮಿ ರಿಯಲ್ ಮಮ್ಮಿ ಇದೆ ಅಲ್ಲ? ರಿಯಲ್ ಮಮ್ಮಿಗ ಕ್ಲಾತ್ನಾಗೆಲ್ಲ ರ್ಯಾಪ್ ಮಾಡಿಟ್ಟಾರ. ಅದು ಎಷ್ಟೋ ಟೈಮ್ ಮೇ ಬಿ 1600 ಇಯರ್ಸ್ ಓಲ್ಡ್. 1600 ಇಯರ್ಸ್ ಓಲ್ಡ್ ಇದ್ದದ. ಅದಕ್ಕೆ ನಂತರ ಎಲ್ಲ ಕ್ಲಾತ್ನೆಲ್ಲ ರ್ಯಾಪ್ ಮಾಡಿಟ್ಟಾರ. ಮತ್ತು ಮಿಡಲ್ ಆಗಿ ಈಗ ಅದ್ರ ಟೋಸ್ ಎಕ್ಸ್ಪೋಸ್ ಆಗತ್ತೆ. ಫುಲ್ ಬ್ಲ್ಯಾಕ್ ಟೋ ಹತ್ರ ಆ ಕ್ಲಾತ್ ಟೋರ್ ಆಗಿ ಟೋ ಹೊರಡೆ ಬಂದ್ಬಿಟ್ಟಿದೆ. ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ರಿಯಲ್ ಬ್ಲ್ಯಾಕ್ ಕಲರ್. ಓಕೆ, ಔಟ್ಲುಕ್ ಅವಾಗ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಈ ಸಿಂಗಲ್ ಡಿಜಿಟಿಗೆ ಬಂದಿದ್ದು ಟೆಂಪ್ರೇಚರ್ ಅವಾಗಲೇ 9 or 10 ಇರಬೇಕು ಆಚೆ. ಸೊ ಅದಕ್ಕೆ ಲೈಟಾಗಿ ಜಾಕೆಟ್, ಆಮೇಲೆ ನಮ್ಮವ್ರು ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ. ಕೈಗೆ, ಕಾಲಿಗೆ, ತಲೆಗೆ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಈಗ ಅಲ್ಲಿ ಆಲ್ಬರ್ಟ್ ಹಾಲ್ ಮುಗಿದ ತಕ್ಷಣ ಇಲ್ಲಿ ಬಿರ್ಲಾ ಮಂದಿರ ಅಂತ ಬಂದಿದ್ದೀವಿ. ಬಿರ್ಲಾ ಮಂದಿರ ಇದಾದರೆ ಇವತ್ತಿಂದು ಸೈಟ್ ಸೀಯಿಂಗ್ ಎಲ್ಲ ಮುಗಿದೋಗುತ್ತೆ. ಅದಾದಮೇಲೆ ನಾಳೆ ಎಲ್ಲ ಫೋರ್ಟ್, ಆಮೇರ್ ಫೋರ್ಟು, ಜೈಗಢ್ ಫೋರ್ಟ್ ಅಂತೆಲ್ಲ ಹೋಗ್ತೀವಿ.